ಹಾಯ್ ಗಾಯ್ಸ್, ನಾನು ರವಿ ಬಂಗೇರ. ಇವತ್ತು ಚಿಕನ್ ಮಂಚೂರಿಯನ್ ಮಾಡಲಿಕ್ಕೆ ಇದ್ದೇವೆ ನಾವು. ನೋಡಿ ಐಟಮ್ ಎಲ್ಲ. ಇದು ಬೆಳ್ಳುಳ್ಳಿ ಕಟ್ ಮಾಡಿಟ್ಟದ್ದು, ಮತ್ತು ಇದು ಕ್ಯಾಪ್ಸಿಕಮ್, ಇದು ಈರುಳ್ಳಿ, ಇದು ಮೆಣಸು, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಉಂಟು, ಇಲ್ಲಿ ಚಿಕನ್ ಉಂಟು. ಹೇಗೆ ಮಾಡೋದು ಅಂತ ಈಗ ನೋಡ್ತೀನಿ. ಇಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಫಸ್ಟಿಗೆ ಎಣ್ಣೆಗೆ ಈರುಳ್ಳಿಯನ್ನು ಬಿಡ್ತೇನೆ. ಮತ್ತು ಕ್ಯಾಪ್ಸಿಕಮ್ ಹಾಕ್ತೇನೆ. ಇದು ಫ್ರೈ ಮಾಡಿ ತೆಗಿಬೇಕು. ಮತ್ತು ಅದೇ ಎಣ್ಣೆಯಲ್ಲಿ ಚಿಕನ್ ಫ್ರೈ ಮಾಡಲಿಕ್ಕೆ ಆಗ್ತದೆ. ಚಿಕನ್ ಫ್ರೈ ಮಾಡಲಿಕ್ಕೆ ಆಗ್ತದೆ. ಒಂದು ಚಿಕನ್ ನೋಡಿ, ಎಷ್ಟು 2 ಕಿಲೋ ಅಷ್ಟು ಚಿಕನ್ ಇಟ್ಟಿದ್ದೇನೆ, 2 kg ಅಷ್ಟು. ಮತ್ತು ಅದಕ್ಕೆ ಕಾರ್ನ್ಫ್ಲವರ್ ಬೇಕು. ಮೈದಾ, ಇದನ್ನು ಈಗ ತೆಗೆದಿರ್ತೇನೆ. ಮತ್ತೆ ಒಗ್ಗರಣೆ ಕೊಡುವಾಗ ಹಾಕಲಿಕ್ಕೆ ಇರೋದು. ಚಿಕನ್ ಎಲ್ಲ ಫ್ರೈ ಆದ ಮೇಲೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಬಟನ್ ಒತ್ತಬೇಕು. ನಮ್ಮ ಯೂಟ್ಯೂಬ್ ಚಾನಲನ್ನು ಮುಂದೆ ಹೋಗಬೇಕು. ಇನ್ನು ಚಿಕನ್ ಹೇಗೆ ರೆಡಿ ಮಾಡೋದು ಕಾಣಿಸ್ತೀನಿ. ನೋಡಿ, ಚಿಕನ್ ಉಂಟು, ಅದಕ್ಕೊಂದು ಮೊಟ್ಟೆ ಹಾಕ್ತೀನಿ. ನಾನು ಮೊಟ್ಟೆ ಹಾಕಬೇಕು. ಓಕೆ, ಮೈದಾ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಮೊಟ್ಟೆ ಹಾಕಿ ಈ ಥರ ಅಡಿಗೆ. ಮತ್ತು ಮೈದಾ ಹಾಕಬೇಕು. ನೋಡಿ, ಒಂದು 150 ಗ್ರಾಮ್ ಅಷ್ಟು, 1 kgಗೆ 150 ಗ್ರಾಮ್ ಅಷ್ಟು ಹಾಕಬೇಕು. ಮತ್ತು ಕಾರ್ನ್ಫ್ಲವರ್ ಹಾಕಬೇಕು. ನೋಡಿ, ಕಾರ್ನ್ಫ್ಲವರ್ ಅದು ಹಾಗೆ 150 ಗ್ರಾಮ್ ಅಷ್ಟು ಹಾಕಬೇಕು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಹಳದಿ ಹೊಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಜಿಂಜರ್, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಇದು 3ರದ್ದು ಪೇಸ್ಟ್ ಸ್ವಲ್ಪ ಇದಕ್ಕೆ ಹಾಕಬೇಕು.
ಮತ್ತು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಾಲ ಬಿಡಬೇಕು. ಎಲ್ಲ ಇದಾಗ್ತದೆ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು. ನೋಡಿ ಹೀಗೆ ಆಗಿದೆ. ಈಗ ಎಣ್ಣೆ ಬಿಸಿ ಆಗಿದೆ ನೋಡಿ, ಬಿಡ್ತೇನೆ ಈಗ ಎಣ್ಣೆಯಲ್ಲಿ. ಹಾಗೆ ಇದು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು. ಅದು ನಂತರ ನಾವೆಲ್ಲ ಒಗ್ಗರಣೆ ಕೊಡಲಿಕ್ಕೆ ಉಂಟು. ಇದು ಎಲ್ಲ ಫ್ರೈ ಆಗಿ ಥರ ಅದು ನೋಡಿ, ಇದು ಸೋಯಾ ಸಾಸ್ ಮತ್ತು ಇದು ಚಿಲ್ಲಿ ಸಾಸ್, ಇದು ಜಿಂಜರ್ ಪೇಸ್ಟ್ ಮತ್ತು ಇದು ಕಾಂಪರ್ ನೀರು ಮಾಡಿಟ್ಟದ್ದು. ಈಗ ಫಸ್ಟ್ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ನೋಡಿ ಇಲ್ಲಿ ಎಣ್ಣೆ ಹಾಕಿದ್ದೇನೆ. ಈಗ ಬೆಳ್ಳುಳ್ಳಿ ಹಾಕ್ತೇನೆ. ಮತ್ತು ಹಸಿಮೆಣಸು ಕಟ್ ಮಾಡಿ ಇಟ್ಟದ್ದು ಹಾಕ್ತೇನೆ. ಫ್ರೈ ಮಾಡಬೇಕು. ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಎಣ್ಣೆ ಒಳ್ಳೆ ಫ್ರೈ ಆಗಬೇಕು. ಮತ್ತು ಚಿಕನ್ ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ ನೋಡಿ. ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡಿಟ್ಟದ್ದನ್ನು ಹಾಕ್ತೇನೆ ನೋಡಿ. ಇನ್ನೆಲ್ಲ ಫ್ರೈ ಆಗಬೇಕು. ಗ್ಯಾಸ್ ಸ್ವಲ್ಪ ಸ್ಲೋ ಆದ ನಂತರ ಸ್ವಲ್ಪ ಸ್ಲೋ ಆಗ್ತದೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ನೋಡಿ. ಮತ್ತು ಚಿಲ್ಲಿ ಸಾಸ್ ಹಾಕ್ತಿದ್ದೇನೆ. ಇದು ಗ್ರೀನ್ ಚಿಲ್ಲಿ. ಮತ್ತು ಸೋಯಾ ಸಾಸ್ ಹಾಕ್ತಿದ್ದೀನಿ. ಸ್ವಲ್ಪ ಬೇಯಬೇಕು. ಕುದಿಬೇಕು. ಕುದಿ ಬಂದು ನೋಡಿ. ಈಗ ನೀರನ್ನು ಹಾಕಬೇಕು. ನೀರು ಹಾಕಬೇಕು.
ಸ್ವಲ್ಪ ಬೇಕಾದಷ್ಟು ನೀರು ಹಾಕಿದೆ. ಇನ್ನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇನ್ನದು ಬೇಯಬೇಕು, ಕುದಿಬೇಕು. ಕುದಿದ ನಂತರ ಚಿಕನ್ ಹಾಕೋದು. ಕುದಿದ ನಂತರ ಚಿಕನ್ ಇಲ್ಲಿ ನೋಡಿ ಕಾರ್ನ್ಫ್ಲವರ್ ನೀರು ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಿಕ್ಸ್ ಮಾಡಿದರೆ ಆಯಿತು. ಆಗ ಸ್ವಲ್ಪ ಇದೆಲ್ಲ ಗಟ್ಟಿ ಆಗ್ತದೆ. ತೆಲುಗದ್ದು ಸ್ವಲ್ಪ ಗಟ್ಟಿ ಆಗ್ತದೆ. ಮತ್ತು ಇಲ್ಲಿಟ್ಟು ಚಿಕನ್ ಫ್ರೈ ಮಾಡಿ ಇಟ್ಟಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ ಈಗ. ಇದನ್ನು ಮಿಕ್ಸ್ ಮಾಡಿದ್ರೆ ಈಗ ನಿಮ್ಮ ಚಿಕನ್ ಮಂಚೂರಿಯನ್ ನೋಡಿ ಹೇಗಿದೆ ಅಂತ. ಚಿಕನ್ ಮಂಚೂರಿಯನ್ ಆಯ್ತು. ಈಗ ನೀವು ಮನೆಯಲ್ಲಿ ಮಾಡ್ಬೋದು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಹೊಡೆಯಿರಿ.